ವಿಮಲಾ, ಅತ್ತೆ. ಬತ್ತಿ ಹೊಸದಿಟ್ಟಿದ್ದೀನಿ. ನೀನ್ ಇದನ್ನ ತುಪ್ಪದಲ್ಲಿ ನೆನೆಸಿಡಮ್ಮ. ಸರಿ ಅತ್ತೆ. ಅಜ್ಜಿ, ಇದೆಲ್ಲ ರೆಡಿಮೇಡ್ ಸಿಗುತ್ತಲ್ವಾ, ಅದನ್ನೇ ತರಿಸ್ಬೋದಿತ್ತು. ನೀವ್ ಯಾಕೆ ಮಾಡ್ತಿದ್ದೀರಾ? ಶೋಭಿ, ಅತ್ತೆ ಅವ್ರ ಖುಷಿಗೋಸ್ಕರ ಮಾಡ್ತಾರೆ, ಮಾಡ್ಲಿ ಬಿಡು. ನೀನು ಆದಿ ಅಂಜಲಿ ಪೂಜೆ ಮಾಡೋ ಟೈಮಿಗೆ ರೆಡಿಮೇಡೇ ತಗೊಂಡು ಮಾಡಿ. ವಿಮಲಾ, ಇವ್ರು ಮಾಡ್ತಾರೆ ಅಂತೀಯಾ? ಇವ್ರ ಕಾಲಕ್ಕೆ ದೇವ್ರಿಗೊಂದು ಊದ್ ಕಡ್ಡಿನೂ ಹಚ್ತಾರೋ ಇಲ್ವೋ ಅದು ಡೌಟೇ ನನಗೆ. ಅವರೇ, ನಾವು ಭಕ್ತಿಯಿಂದ ಬತ್ತಿ ಹೊಸ್ದು ದೀಪ ಹಚ್ಚಿದ್ರೇನೆ ಆ ದೇವರು ಒಲಿಯೋದು ಅಲ್ವರಾ? ನಾಗಿ, ನೀನು ದೇವರಿಗೆ ದೀಪ ಹಚ್ಚೋದೇನು ಬೇಕಾಗಿಲ್ಲ ಕಣೆ. ಬಾಯಿ ತೆಗೆದ್ರೆ ಸಾಕು, ಭಯ ಪಟ್ಕೊಂಡು ದೇವರೇ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಚಂಚಲ ಅತ್ತೆ, ಹೊರಗಡೆ ಹೋಗಿದ್ದೀಯಮ್ಮ? ಇಲ್ಲ ಅತ್ತೆ, ಇಲ್ಲೇ ಹೋಗಿದ್ದೆ. ಯಾಕಮ್ಮ? ಅಜ್ಜಿ ಕೇಳಿದಾಗ ಏನೋ ತಡವಡಾಯಿಸ್ತಿದ್ದೆ, ಏನಾಯ್ತು? ಶೋಭಿ, ನಮ್ ದೇವಕಿ ಇದ್ದಾಳಲ್ಲ, ದೇವ್ಗೆ ಏನಾಯ್ತು? ಯಾಕೆಷ್ಟು ಸುಸ್ತಾಗಿದೆಯಾ ದೇವಕಿ? ಸುಸ್ತಾಗಿರೋದು ಕಾಣಿಸ್ತಾ ಇದೆ ತಾನೆ, ಸ್ವಲ್ಪ ಸುಧಾರಿಸ್ಕೊಳಕ್ ಬಿಡಿ. ನಾಗಿ, ಹೋಗು, ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಸರಿ ಕಣ್ರವ. ದೇವಕಿ, ಇತ್ತೀಚೆಗೆ ನೀನು ತುಂಬಾನೇ ಟೆನ್ಷನ್ ತಗೋತಿದ್ಯಾ ಕಣೆ. ಆಗ್ಲೇ ದೇವಕಿ ಅಂತ ಏನೋ ಹೇಳ್ತಿದ್ಯಲ್ಲ, ಏನಮ್ಮ? ಶೋಭಿ, ನನಗೆ ಮೊದಲಿಂದನೂ ದೇವಕಿ ಅಂದರೆ ಹೀಗೆ ಅಂತ ಒಂದು ಕ್ಲಾರಿಟಿ ಇತ್ತು ಕಣೆ. ಆದರೆ ಇತ್ತೀಚೆಗೆ ಇವಳು ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಂದರೆ? ಆಗಲೇ ದೇವಕಿ ಒಳ್ಳೆ ಮೈ ಮೇಲೆ ದೆವ್ವ ಬಂದ ಹಾಗೆ ಅಲ್ಲಿ ಓಡ್ಕೊಂಡು ಹೋದ್ಲು ಕಣೆ ಈಚೆ. ಅಮ್ಮರೇ ತಕೊಳ್ಳಿ ಅಮ್ಮರೇ. ಹಳೆ ಪಿಕ್ಚರಲ್ಲಿ ಕಲ್ಪನಾ ಕಾರ್ ಹಿಂದೆ ಓಡ್ತಾರಲ್ಲ, ಆ ಥರ ಒಂದು ಕಾರ್ ಹಿಂದೆ ಓಡ್ಕೊಂಡು ಹೋದ್ಲು ಕಣೆ. ಕಾರ್ ಹಿಂದೆನಾ? ಯಾವ ಕಾರ್ ಅಂತ ಗೊತ್ತಾಯ್ತಾ? ಅದು ಯಾರ ಕಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೆ. ಆದರೆ ಒಂದಂತೂ ಗೊತ್ತಾಯ್ತು. ಏನದು? ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೂ ಇದೆ ಕಣೆ. ಅದು ಏನು ಅಂತ ನಾನು ಕಂಡು ಹಿಡಿದ್ಬಿಟ್ರೆ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಗ್ಯಾರಂಟಿ. ದೇವಕಿ, ಈಗ ಸ್ವಲ್ಪ ಸಮಾಧಾನ ಆಯ್ತಾ? ಅಮ್ಮ, ನನಗೆ ಭಯಂಕರವಾಗಿ ಸುಸ್ತಾಗಿದೆ ಅಂತ ಹೇಳಿಲ್ಲ, ಸ್ವಲ್ಪ ದಣವಾಗಿದೆ ಅಂತ ಹೇಳಿದೆ. ಅಲ್ಲ, ಈ ಮನೇಲಿ 3 ಹೊತ್ತು ನನ್ನ ಬಗ್ಗೆನೇ ಮಾತಾಡೋದನ್ನ, ಯೋಚನೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸಿ. ಈ ಮನೇಲಿ ಯೋಚನೆ ಮಾಡೋಕ್ಕೆ, ಮಾತಾಡೋದಕ್ಕೆ ಸಾಕಷ್ಟು ವಿಷಯಗಳಿವೆ.